ನಮಸ್ತೆ ಕರುನಾಡು. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೆ ವಿಡಿಯೋ ಅಷ್ಟು ನೀಟಾಗಿ ತೆಗಿಯಕ್ಕಾಗಿಲ್ಲ. ಯಾಕಂದ್ರೆ ಇದು ನಾನು ಅಡುಗೆ ಮಾಡೋ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ವಿ. ತುಂಬಾ ಈಸಿಯಾಗಿ ಜೀರಾ ಪುಲಾವ್ ಮಾಡ್ತಾ ಇದ್ದೆ. ಮಕ್ಳಿಗೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಖಾರ ಏನಿಲ್ಲ, ಮಸಾಲೆನೇ ಇಲ್ಲ. ನಾನು ಅಡುಗೆ ಮಾಡೋದು ಇದು ಜೈನ್ ರೆಸಿಪಿ. ಹಾಗಾಗಿ ತುಂಬಾ ಈಸಿಯಾಗಿ ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೆ. ಆಂಟಿ ಬಂದು ಒಗ್ಗರಣೆ ಹಾಕ್ತೀನಿ ಅಂದ್ರು. ಅವಾಗ ನಾನು ವಿಡಿಯೋ ಮಾಡ್ಕೊಂಡೆ. ಏನಿಲ್ಲ, ತುಂಬಾ ಈಸಿ ಆಗುತ್ತೆ. 10 ನಿಮಿಷದಲ್ಲಿ ನೀವು ಮಾಡ್ಕೋಬಹುದು. ಇದಕ್ಕೆ ನಾನು ಇವಾಗ ಆಂಟಿ ಜೀರಿಗೆ ಹಾಕಿದ್ದಾರೆ. ಜೀರಿಗೆ ಮತ್ತೆ ಗೋಡಂಬಿನ ಫ್ರೈ ಮಾಡ್ಕೊಂಡ್ರು. ಮತ್ತೆ ಬೇಯಿಸಿಟ್ಟಿರೋ ಬಟಾಣಿ, ಮತ್ತೆ ಸಣ್ಣದಾಗಿ ಹಚ್ಚಿಟ್ಟಿರೋ ಕ್ಯಾರೆಟ್. ಏನು ಮಸಾಲೆ ನಿಮ್ಗೆ ಸಾಮಾನ್ಯ ಜೈನ್ ರೆಸಿಪಿ ಯಾವ್ದಾದ್ರು ಟೇಸ್ಟ್ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅವ್ರ ಮಸಾಲೆಗಳೇ ತುಂಬಾ ಕಮ್ಮಿ. ನಮ್ಮಾಗೆ ರುಬ್ಬೋದು ಇದು ಮಾಡೋದೇನಿಲ್ಲ. ಈ ಈರುಳ್ಳಿ ಮತ್ತೆ ಆನಿಯನ್ ನಲ್ಲಿ ಮಾಡೋ ಅಡುಗೆ. ಈಗ ಅದನ್ನ ತುಪ್ಪದಲ್ಲೇನೆ ಹಾಕಿ ಒಗ್ಗರಣೆ ತಗೊಂತಾ ಇರೋದು. ಸುಮ್ನೆ ಶೂಟ್ ಮಾಡಿ ಇಟ್ಕೊಂಡಿದೆ, ಹಾಗಾಗಿ ಹಾಕ್ತಾ ಇದ್ದೀನಿ. ಇಷ್ಟ ಆದ್ರೆ ಫಾಲೋ. ಈ ರೆಸಿಪಿ ಇಷ್ಟ ಆದ್ರೆ ಒಂದ್ಸರಿ ಟ್ರೈ ಮಾಡಿ. ತುಂಬಾ ಮಸಾಲೆನೂ ಇರಲ್ಲ, ಏನಿಲ್ಲ, ಕ್ವಿಕ್ ಆಗೂ ಕೂಡ ಆಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದಾರೆ. ಇವಾಗ ರೆಡ್ ಚಿಲ್ಲಿ ಪೌಡರ್, ಖಾರಕ್ಕೋಸ್ಕರ ಸ್ವಲ್ಪನೇ ಹಾಕ್ತಾ ಇರೋದು, ಬೇರೆ ಇನ್ನೇನು ಹಾಕ್ತಾ ಇಲ್ಲ. ಖಾರಕ್ಕೋಸ್ಕರ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊತಾ ಇದ್ದಾರೆ. ಮತ್ತೆ ಬ್ಲ್ಯಾಕ್ ಪೆಪ್ಪರ್, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ನ ಸೇರಿಸ್ಕೊತಾ ಇದ್ದಾರೆ. ಇಷ್ಟೇ ಅದಕ್ಕೆ ಹಾಕಿರೋದು, ಬೇರೆ ಇನ್ಯಾವುದೇ ಮಸಾಲ ಕೂಡ ಹಾಕಿಲ್ಲ. ಅಕ್ಕಿ ನೆನ್ಸಿಟ್ಟಿದೆ. ಆಮೇಲೆ ಅದನ್ನ ನೆನ್ಸಿರೋ ಅಕ್ಕಿನ ಸೇರಿಸ್ಕೊತಾ ಇದ್ದಾರೆ. ಆಮೇಲೆ ವಿಡಿಯೋ ಈ ತರ ಅಳ್ಳಾಡ್ತಾ ಇದೆ ಅನ್ಬಿಡಿ, ಯಾಕಂದ್ರೆ ಆಂಟಿ ಒಗ್ಗರಣೆ ಹಾಕ್ತಾ ಇದ್ರಲ್ವಾ. ನಾನು ಅವ್ರಿಗೆ ಒಂದೊಂದೇ ಐಟಮ್ನ ಒಂದ್ ಕೈಲಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರೋದ್ರಿಂದ ತುಂಬಾ ಶೇಕ್ ಆಗ್ತಾ ಇದ್ವು. ಅದಕ್ಕೆ ನಾನು ಸಾರಿ ಕೇಳ್ತೀನಿ. ವಿಡಿಯೋ ಶೂಟ್ ಮಾಡಿದ್ನಲ್ಲ ಅಂತ ನಾನು ಹಾಕಿದ್ದೆ. ತುಂಬಾ ಈಸಿಯಾಗಿ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೆ ಲಂಚ್ ಬಾಕ್ಸ್ಗೆ ಬೇಗನೂ ಕೂಡ ಆಗುತ್ತೆ. ನಾವು ಖಾರ ತಿನ್ನಲ್ಲ, ತುಂಬಾ ಮಸಾಲೆ ಇಷ್ಟಪಡದೇ ಇರೋರು ಈ ರೀತಿನೂ ಕೂಡ ಟ್ರೈ ಮಾಡ್ಬೋದು. ನಿಮ್ಗೆ ನಾರ್ತ್ ಇಂಡಿಯನ್ ಸ್ಟೈಲ್ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ನಾನು ಅಡುಗೆ ಮಾಡೋದೇ ನಾರ್ತ್ ಇಂಡಿಯನ್ಸ್ ಮನೇಲಿ. ತುಂಬಾ ಈಸಿಯಾಗೂ ಇರುತ್ತೆ ಮತ್ತೆ ಹೆಲ್ದಿಯಾಗೂ ಇರುತ್ತೆ. ತುಂಬಾ ಮಸಾಲೆ ಇರಲ್ಲ ಅವ್ರದ್ದು. ನಾನು ಇವಾಗ ಅಕ್ಕಿಗೆ ಆಂಟಿ ನೀರು ಹಾಕ್ತಾ ಇದ್ದೆ, ಅದನ್ನೇ ತೋರಿಸ್ತಾ ಇದ್ದಾರೆ ಬೆರಳಲ್ಲಿ. 1 ಇಂಚು ನೀರು ಹಾಕು. ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಸ್ವಲ್ಪ ಬೌಲಲ್ಲಿ ಹಾಕ್ಬಿಟ್ಟಿದ್ದೆ. 1 ಕಪ್ ರೈಸ್ಗೆ 1.5 ಹಾಕ್ಬಿಟ್ಟಿದ್ದೆ. ಸ್ವಲ್ಪ ಅವ್ರಿಗೆ ರೈಸ್ ಬೆಂದಿದ್ರಿಂದ 1 ಇಂಚ್ ಹಾಕು ಅಂತ ತೋರಿಸ್ತಾ ಇದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ.